ಕೃಷ್ಣನೇ ಹೇಳಿಬಿಟ್ಟಿದ್ದಾನೆ, ಮನುಷ್ಯನ ಶರೀರದಲ್ಲಿ ಯಾವುದೂ ಸುಂದರವಾಗಿಲ್ಲ. ಸುಂದರತೆ ಶರೀರದಲ್ಲಿಲ್ಲ. ಸುಂದರತೆ ನಾವು ಬೆಳೆಸ್ಕೊಳ್ಳೋ ವ್ಯಕ್ತಿತ್ವದಲ್ಲಿದೆ. ನಮ್ಮ ವಿಚಾರದಲ್ಲಿ, ಮಾತುಕತೆಯಲ್ಲಿ, ಸಂಸ್ಕಾರದಲ್ಲಿ, ಇದರಲ್ಲಿ ಮನುಷ್ಯನ ಜೀವನದಲ್ಲಿ, ಪ್ರಪಂಚದಲ್ಲಿ ಎಲ್ಲೂ ಸುಂದರವಾಗಿಲ್ಲ, ಎಲ್ಲೂ ಸುಂದರತೆ ಇಲ್ಲ. ಆ ವ್ಯಕ್ತಿತ್ವ ಸುಂದರವಾಗಿದ್ದರೆ ಅಲ್ಲಿಂದ ಪ್ರಾರಂಭ. ನೋಡಿದ್ದು, ಕೇಳಿದ್ದು, ಇರೋದು ಎಲ್ಲ ಸುಂದರವಾಗಿರುತ್ತೆ. ನಮ್ಮ ವ್ಯಕ್ತಿತ್ವ ರೂಪಿಸ್ಕೊಳ್ಳೋದಿದೆಯಲ್ಲ, ಇದಕ್ಕೆ ವಿವೇಕ ಜ್ಞಾನ ಬೇಕು. ಆ ವಿವೇಕ ಜ್ಞಾನಕ್ಕೆ ಆತ್ಮ ಸಂಶೋಧನೆ ಆಗಬೇಕು. ಆತ್ಮ ಸಂಶೋಧನೆ ಇಲ್ಲದೆ, ಜ್ಞಾನವನ್ನು ಅನುಷ್ಠಾನಕ್ಕೆ ತರದೆ, ನಮ್ಮ ಡೇ ಟು ಡೇ ಲೈಫಿಗೆ ಕೂತ್ರೆ ನಿಂತರೆ ಉಪಯೋಗಿಸದೇ ಇದ್ದರೆ ಅದು ಆಮೇಲೆ ಪ್ರಯೋಜನಕ್ಕೆ ಬರೋಲ್ಲ. ನಾವು ಎಷ್ಟೇ ಪಾಂಡಿತ್ಯ ಇದ್ದರೂ ನಮ್ಮದು ಉಪಯೋಗಕ್ಕೆ ಬರಲ್ಲ. ಉಪಯೋಗಕ್ಕೆ ಬರದೇ ಇರೋದು ದುರುಪಯೋಗನೂ ಆಗಬಹುದು.